ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕನ್ನಡ. ನಾನು ಭರತ್ ಕೃಷ್ಣಪ್ಪ. ಬಹುಶಃ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇವತ್ತು ಸಾರಿಗೆ ನೌಕರರು ಬೆಂಗಳೂರು ಚಲೋನ ಹೆಸರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಅಂದ್ರೆ ತಮ್ಮ ಎರಡು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು. ಸಂಜೆ 4 ಗಂಟೆವರೆಗೂ ಕೂಡ ಸರ್ಕಾರಕ್ಕೆ ಒಂದು ಗಡುವನ್ನ ಕೊಟ್ಟಿದ್ರು. ಅಂದ್ರೆ ಪರಿಪೂರ್ಣವಾಗಿ ನಮ್ಮ ಎರಡೂ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲೇಬೇಕು. ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನಾಳೆಯಿಂದ ನಾವು ಸಾರಿಗೆ ಬಂದ್ ಘೋಷಣೆ ಮಾಡ್ತೀವಿ, ಯಾವುದೇ ರೀತಿಯಾದ ಸರ್ಕಾರಿ ಬಸ್ಸುಗಳು ಸಂಚಾರ ಮಾಡೋದಿಲ್ಲ ಅಂತೇಳಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಬೆಳಗ್ಗೆಯಿಂದಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದ್ರು. ಮತ್ತೊಂದು ಕಡೆ ಸರ್ಕಾರದ ಅಧಿಕಾರಿಗಳು ಜೊತೆಗೆ ಸಾರಿಗೆ ಸಚಿವರು ಎಲ್ಲರೂ ಕೂಡ ಸಾರಿಗೆ ನೌಕರರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನ ಆಯ್ತು. ಸಂಜೆ 4 ಗಂಟೆಗೆ KSRTC MD ಅಕ್ರಮ್ ಪಾಷಾ ಅವರು ಕೂಡ ಫ್ರೀಡಂ ಪಾರ್ಕ್ಗೆ ಹೋಗಿ ಸಾರಿಗೆ ನೌಕರರ ಮನವೊಲಿಸುವಂತ ಪ್ರಯತ್ನ ಕೂಡ ಆಯ್ತು. ಕೊನೆಗೆ ಸಾರಿಗೆ ನೌಕರರು ಸರ್ಕಾರದ ಒಂದು ಭರವಸೆಗೆ ಒಪ್ಕೊಂಡು ಬೆಂಗಳೂರು ಚಲೋನ ಕೈ ಬಿಟ್ಟಿದ್ದಾರೆ. ಜೊತೆಗೆ ನಾವು ಬಂದ್ ಮಾಡ್ತೀವಿ ಅಂತ ಏನ್ ಹೇಳಿದ್ರು ಅದನ್ನ ಕೂಡ ತಾತ್ಕಾಲಿಕವಾಗಿ ವಾಪಸ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಸಾರಿಗೆ ಮುಷ್ಕರ ಆಗೋದಿಲ್ಲ. ಅಂದ್ರೆ ಮಾರ್ಚ್ 2ನೇ ತಾರೀಕಿನವರೆಗೂ ಯಾವುದೇ ರೀತಿಯಾದ ಒಂದು ಪ್ರತಿಭಟನೆ ಬಂದ್ ಮಾಡೋದಿಲ್ಲ ಅಂತೇಳಿ ಸಾರಿಗೆಯ ನೌಕರರು ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ. ಹಾಗಾದ್ರೆ ಸಾರಿಗೆಯ ನೌಕರರ ಪ್ರಮುಖವಾದ ಎರಡು ಬೇಡಿಕೆಗಳು ಏನಾಗಿತ್ತು ಅಂತ ನೋಡೋದಾದ್ರೆ, ಒಂದು ಎರಡು ಬೇಡಿಕೆಗಳಲ್ಲಿ 38 ತಿಂಗಳ ವೇತನ ಹಿಂಬಾಕಿಯನ್ನ ಸರ್ಕಾರ ಕೊಡ್ಲೇಬೇಕು ಅಂತೇಳಿ ಒಂದು ಪ್ರಮುಖವಾದ ಬೇಡಿಕೆಯನ್ನ ಇಟ್ಟಿದ್ರು. ಜೊತೆಗೆ ಮತ್ತೊಂದು ಬೇಡಿಕೆ 1/1/2024ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತೇಳಿ ಎರಡನೇ ಬೇಡಿಕೆಯನ್ನ ಇಟ್ಟಿದ್ರು. ಈ ಎರಡು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಈಗಾಗಲೇ ಒಂದು ರೀತಿಯ ಭರವಸೆಯನ್ನ ಕೊಟ್ಟಿತ್ತು. ಅಂತ ಹೇಳಿದ್ರೆ 38 ತಿಂಗಳ ವೇತನ ಹಿಂಬಾಕಿಯನ್ನ ನಾವು ಕೊಡೋದಕ್ಕೆ ಸಾಧ್ಯವಿಲ್ಲ, ಆದ್ರೆ ಅದರ ಬದಲಾಗಿ 26 ತಿಂಗಳ ವೇತನ ಹಿಂಬಾಕಿಯನ್ನ ನಾವು ನಿಮಗೆ ಕೊಡ್ತೀವಿ ಅಂತೇಳಿ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿತ್ತು. ಸಾರಿಗೆ ಸಚಿವರು ಕೂಡ ಅದನ್ನ ಆದೇಶ ಮಾಡಿದ್ರು. ಜೊತೆಗೆ 1/1/2024ರಿಂದ ವೇತನ ಪರಿಷ್ಕರಣೆಯ ಬೇಡಿಕೆ ಏನಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ 1/1/2025ರಿಂದ ವೇತನ ಪರಿಷ್ಕರಣೆನ ಮಾಡ್ತೀವಿ ಅಂತೇಳಿ ಅದಕ್ಕೂ ಕೂಡ ಸಾರಿಗೆ ಸಚಿವರು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈ ಎರಡು ಬೇಡಿಕೆಗಳನ್ನ ಸಾರಿಗೆ ನೌಕರರು ತಿರಸ್ಕರಿಸಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಪರಿಪೂರ್ಣವಾಗಿ ಅಂದ್ರೆ 38 ತಿಂಗಳ ವೇತನ ಹಿಂಬಾಕಿಯ ಬೇಡಿಕೆ ಏನಿದೆ ಅದಷ್ಟನ್ನು ಕೂಡ ನೀವು ಮಾಡಲೇಬೇಕು, ಯಾವುದೇ ಕಾರಣಕ್ಕೆ ಇದರಲ್ಲಿ ಚೌಕಾಸಿ ಆಗಬಾರ್ದು ಅಂತೇಳಿ ಸಾರಿಗೆ ನೌಕರರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಜೊತೆಗೆ ವೇತನ ಪರಿಷ್ಕರಣೆ ವಿಚಾರದಲ್ಲೂ ಅಷ್ಟೇ 1/1/2024ಕ್ಕೆ ಅನ್ವಯವಾಗುವಂತೆ ನೀವು ವೇತನ ಪರಿಷ್ಕರಣೆ ಮಾಡಲೇಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಎರಡು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಈಗಾಗಲೇ ಭರವಸೆಯನ್ನ ಕೊಟ್ಟಿದೆ. ಆ ಭರವಸೆಯನ್ನ ಸಾರಿಗೆ ನೌಕರರು ಒಪ್ಕೊಂಡಿಲ್ಲ, ತಿರಸ್ಕರಿಸಿದ್ದಾರೆ. ಆದ್ರೆ ಮುಷ್ಕರವನ್ನ ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದಾರೆ. ಹಾಗಾದ್ರೆ ಸಾರಿಗೆ ನೌಕರರು ಮತ್ತೆ ಪ್ರೊಟೆಸ್ಟ್ ಮಾಡ್ತಾರಾ, ಮುಷ್ಕರ ಮಾಡ್ತಾರಾ ಅಂತ ಹೇಳಿ ಪ್ರಶ್ನೆ ಸಹಜವಾಗಿ ಮೂಡಬಹುದು. ಆದ್ರೆ ಈಗ ಮುಂದೆ ಇರುವಂತದ್ದು ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಮತ್ತೆ ಡೆಡ್ ಲೈನ್ ಅನ್ನು ಕೊಟ್ಟಿರುವಂತದ್ದು ಸಾರಿಗೆ ನೌಕರರು. ಮಾರ್ಚ್ 2ರ ಒಳಗೆ ಏನೇನಾಗುತ್ತೆ ಅಂದ್ರೆ ಸರ್ಕಾರದವರು ಈಗ ಮತ್ತೆ ಸಾರಿಗೆಯ ನೌಕರರ ಜೊತೆಲಿ ಸಭೆ ಮಾಡ್ಬೇಕಾಗತ್ತೆ. ಸಭೆ ಮಾಡಿದ ನಂತರ ಏನೀಗ 26 ತಿಂಗಳು ನಾವು ವೇತನ ಹಿಂಬಾಕಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರ ಮನವೊಲಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು. ಜೊತೆಗೆ ನಮಗೆ 38 ತಿಂಗಳ ವೇತನ ಹಿಂಬಾಕಿ ಬೇಕು ಅಂತೇಳಿ ಸಾರಿಗೆ ನೌಕರರು ಬಿಗಿ ಪಟ್ಟನ್ನ ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜೊತೆ ಅವರು ಕೂಡ ಒಂದು ಬೇಡಿಕೆ ಇಟ್ಟು ಅದನ್ನ ಬಗೆಹರಿಸಿ ಅಥವಾ ಅದನ್ನ ಪರಿಹರಿಸಿ ಅಂತೇಳಿ ಅವರು ಕೂಡ ತಮ್ಮ ಬಿಗಿ ಪಟ್ಟನ್ನ ಮುಂದುವರಿಸುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ವೇತನ ಪರಿಷ್ಕರಣೆ ವಿಚಾರದಲ್ಲೂ ಅಷ್ಟೇ 1/1/24ಕ್ಕೆ ಸಂಬಂಧಪಟ್ಟಂತೆ ನಮಗೆ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ 1/1/25ಕ್ಕೆ ಅನ್ವಯವಾಗಂತೆ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾರ್ಚ್ 2ರ ಒಳಗೆ ಯಾವ್ದಾದ್ರು ಒಂದು ಡೇಟ್ ಅಲ್ಲಿ ಅಂದ್ರೆ ಸಾರಿಗೆ ಸಚಿವರು ಅಥವಾ KSRTC ನಿಗಮದ MDಗಳು ಅಂದ್ರೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ನಲ್ಲಿ ಸಾರಿಗೆ ನೌಕರರ ಜೊತೆಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಅಂತಿಮ ಒಂದು ನಿರ್ಧಾರ ಆಗುತ್ತೆ. ಅಂದ್ರೆ ಈ ಎರಡು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಕೊಡೋದಕ್ಕೆ ರೆಡಿ ಆಗಿದೆಯಾ ಅಥವಾ ಸರ್ಕಾರ ಕೊಟ್ಟಷ್ಟು ಒಂದು ಏನೋ ಪರಿಹಾರವನ್ನ ಸಾರಿಗೆ ನೌಕರರು ತೆಗೆದುಕೊಳ್ಳೋದಕ್ಕೆ ರೆಡಿ ಆಗಿದ್ದಾರಾ, ಈ ಎರಡನ್ನ ಕೂಡ ಮಾರ್ಚ್ 2ರ ಒಳಗಡೆ ನಿಗದಿಯಾಗುವಂತಹ ಸಭೆಯಲ್ಲಿ ಅಂತಿಮವಾದ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಒಂದು ವೇಳೆ ಮಾರ್ಚ್ 2ರ ಒಳಗಡೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಸರ್ಕಾರ ಮತ್ತೆ ಈಡೇರಿಸುವಲ್ಲಿ ಏನಾದ್ರೂ ವಿಫಲವಾಯಿತು ಅಂತಂದ್ರೆ ಬಹುಶಃ ಮಾರ್ಚ್ 2ರ ನಂತರ ಮತ್ತೆ ಪ್ರತಿಭಟನೆಯ ರೂಪ ಪಡೆದುಕೊಳ್ಳುತ್ತೆ, ಮತ್ತೆ ಹೋರಾಟವನ್ನ ಮುಂದುವರಿಸ್ತೀವಿ ಅಂತೇಳಿ ಸಾರಿಗೆ ನೌಕರರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರೀತಿಯ ಹೋರಾಟ ಮುಂದುವರಿಯುತ್ತೆ ಅಂತ ನೋಡೋದಾದ್ರೆ, ಸದ್ಯಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದ್ರೆ ಸಾರಿಗೆ ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ. ಸದ್ಯಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಬೇರೆ ಬೇರೆ ಜಿಲ್ಲೆಯ ಸಾರಿಗೆಯ ನೌಕರರು ಫ್ರೀಡಂ ಪಾರ್ಕ್ ಬಳಿ ಬಂದು ಅಲ್ಲಿ ಕುತ್ಕೊಂಡು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ, ಸಾಧ್ಯವಾದ್ರೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯ ಸಾರಿಗೆ ನೌಕರರು ಜೊತೆಗೆ ಸರ್ಕಾರದ ನಡುವಿನ ತಿಕ್ಕಾಟ ಮುಂದುವರೆದಿದೆ, ಚೌಕಾಸಿ ಮುಂದುವರೆದಿದೆ. ಮಾರ್ಚ್ 2ರವರೆಗೂ ಕೂಡ ಈಗ ಸರ್ಕಾರಕ್ಕೆ ಹೊಸ ಡೆಡ್ ಲೈನ್ ಅನ್ನ ಸಾರಿಗೆ ನೌಕರರು ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆ ಸರ್ಕಾರ ನಿಗದಿಪಡಿಸುವಂತಹ ದಿನಾಂಕದಂದು ಒಂದು ಸಭೆ ಆಗುತ್ತೆ. ಈ ಸಭೆಯಲ್ಲಿ
ಸಾರಿಗೆ ನೌಕರರ ಬೇಡಿಕೆಗೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಮತ್ತೊಂದು ಸುತ್ತು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ, ಏನು ತೀರ್ಮಾನ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರವಷ್ಟೇ ಸಾರಿಗೆ ನೌಕರರ ಹೋರಾಟ ಮುಂದುವರಿಯುತ್ತಾ ಮತ್ತೆ ಸ್ಟ್ರೈಕ್ ಆಗುತ್ತಾ ಎಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಬೈರೇಶ್ ತಿಪ್ಪಟೂರು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.